ಕಾರಿನ ಪೂಜೆ ಮಾಡ್ತಿದೀವಿ ನಾವು ಮನೇಲೇನೆ. ತುಂಬಾ ಖುಷಿ, ತುಂಬಾ ಎಕ್ಸೈಟ್ಮೆಂಟ್, ಮನೆಗೆ ಕಾರ್ ಬರ್ತಾ ಇದೆ ಅಂತ ನೋಡಿ. the complete dough in the oil before that. ಯಾವ ರೀತಿ ನಾವು ಕಾರ್ ಬೈಯಿಂಗ್ ಡಿಸಿಷನ್ ಮಾಡಬೇಕು ಅನ್ನೋದು. ಈಗ ಫಸ್ಟ್ ಕ್ವಶನ್, ಕಾರ್ ಎಸೆನ್ಷಿಯಲ್ ಹೌದು ಅಲ್ವೋ? motorcheck.ie ಅಂತ ಇದೆ. ಸೊ motorcheck.ie ನಲ್ಲಿ ನಾವು ಹೋದ್ರೆ ನಮ್ಗೆ ಪೂರ್ತಿ ಅದ್ರ ಹಿಸ್ಟ್ರಿ ನಮ್ಗೆ ಸಿಕ್ಬಿಡುತ್ತೆ, ಆ ಕಾರಿನ ಹಿಸ್ಟ್ರಿ. ಹಲೋ, ಹಾಯ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ಈ ವ್ಲಾಗ್ ವಿಶೇಷ ಏನಂದ್ರೆ, ಈ ಕಾರ್ನ ನಾವು ರೀಸೆಂಟ್ ಆಗಿ ಪರ್ಚೇಸ್ ಮಾಡಿದ್ವಿ. ಮತ್ತೆ ನಾನು ನಮ್ಮ ಲೇಟೆಸ್ಟ್ ಹೋಮ್ ಟೂರ್ ವಿಡಿಯೋದಲ್ಲಿ ಹೇಳಿದ್ದೆ ಈ ಕಾರ್ ಪರ್ಚೇಸ್ ಎಕ್ಸ್ಪೀರಿಯನ್ಸ್ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ ಅಂತ. ಸೊ ಈ ವಿಡಿಯೋ ಈ ಕಾರ್ ಪರ್ಚೇಸ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಐರ್ಲೆಂಡ್ ನಲ್ಲಿ ಅನ್ನೋದನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ನಾವ್ ಈ ಕಾರ್ ಪರ್ಚೇಸ್ ಮಾಡೋಕೆ ಒಂದಷ್ಟು ತುಂಬಾ ಪ್ರಿಪರೇಷನ್ಸ್ ಎಲ್ಲ ಮಾಡಿದ್ವಿ. ಏನೇನ್ ಪ್ರಿಪರೇಷನ್ಸ್ ಮತ್ತೆ ಯಾವ ರೀತಿ ನಾವು ಕಾರ್ ಬೈಯಿಂಗ್ ಡಿಸಿಷನ್ ಮಾಡಬೇಕು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ಈಗ ಫಸ್ಟ್ ಕ್ವಶನ್, ಕಾರ್ ಎಸೆನ್ಷಿಯಲ್ ಹೌದು ಅಲ್ವೋ? ಐರ್ಲೆಂಡ್ ನಲ್ಲಿ ಕಾರ್ ಎಸೆನ್ಷಿಯಲ್ ಬಿಕಾಸ್ ಇಲ್ಲಿ ವೆದರ್ ತುಂಬಾ ಅನ್ಪ್ರಿಡಿಕ್ಟಬಲ್ ಇರುತ್ತೆ, ತುಂಬಾ ವಿಂಡಿ, ಮತ್ತೆ ಆಲ್ ಓವರ್ ದ ಇಯರ್ ಮಳೆ ಬರ್ತಾನೆ ಇರುತ್ತೆ. ಸೊ ಹಾಗಾಗಿ ಕಾರ್ ತುಂಬಾನೇ ಎಸೆನ್ಷಿಯಲ್. ಸ್ಪೆಷಲಿ ಮಕ್ಕಳನ್ನ ಸ್ಕೂಲಿಂದ ಕರ್ಕೊಂಡ್ ಬರಕ್ಕೆ, ಮತ್ತೆ ಸ್ಕೂಲಿಗೆ ಬಿಡಕ್ಕೆ, ಮತ್ತೆ ಕಮ್ಯೂಟಿಂಗ್ ಟು ಆಫೀಸ್, ಮತ್ತೆ ಏನಾದ್ರೂ ಫ್ಯಾಮಿಲಿ ಟೂರ್ ಟ್ರಿಪ್ ಎಲ್ಲ ಮಾಡಬೇಕಾದ್ರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಗಿಂತ ಕಾರ್ ನಮಗೆ ತುಂಬಾ ಕನ್ವೀನಿಯಂಟ್ ಅನ್ಸುತ್ತೆ. ಸೊ ಹಾಗಾಗಿ ಕಾರ್ ಎಸೆನ್ಷಿಯಲ್ ಇಲ್ಲಿ. ಸೊ ನಾವು 1 year ಆಯ್ತು ಇಲ್ಲಿ ಬಂದು, 1.5 year ಆಗ್ತಾ ಬಂತು. ಸೊ ಒಂದು ಸ್ವಲ್ಪ ಅಮೌಂಟ್ ನ ಸೇವ್ ಮಾಡ್ಕೊಂಡು ಈಗ ನಾನು ಒಂದು ಯೂಸ್ಡ್ ಕಾರ್ ತಗೊಂಡಿದ್ದೀನಿ. ಸೊ ನೆಕ್ಸ್ಟ್ ನೀವು ಕೇಳ್ಬೋದು, ಯೂಸ್ಡ್ ಕಾರ ಅಥವಾ ಫಸ್ಟ್ ಹ್ಯಾಂಡ್ ಕಾರ ಅಂತ. ಸೊ ನಮಗೆ ಯೂಸ್ಡ್ ಕಾರ್ ಮಾತ್ರ ಅಫೋರ್ಡ್ ಮಾಡಕ್ ಆಗಿದ್ದು, ಸೊ ಹಾಗಾಗಿ ಯೂಸ್ಡ್ ಕಾರ್ ತಗೊಂಡ್ವಿ. ಸೊ ಇಂಡಿಯಾ ತರ ನಾವು ಫಸ್ಟ್ ಹ್ಯಾಂಡ್ ಕಾರ್ನೆಲ್ಲ ಇಲ್ಲಿ ಅಫೋರ್ಡ್ ಮಾಡಕ್ ಆಗಲ್ಲ. ಸೊ ಎಲ್ಲ ಮಿನಿಮಮ್ ಸ್ಟಾರ್ಟ್ ಆಗೋದೇ ಸ್ಮಾಲ್ ಇಂಡಿಯನ್ ಮಾರುತಿ ಸುಜುಕಿ ಸೆಲೆರಿಯೋ, ಆ ಲೆವೆಲ್ ಕಾರ್ಸ್ ಗಳೇನೆ. ಸ್ವಿಫ್ಟ್, ಬೇಸಿಕ್ ಸ್ವಿಫ್ಟ್ ಕಾರು, ಆ ತರ ಕಾರ್ಗಳೇ ನಮ್ಗೆ ಇಲ್ಲಿ ಸ್ಟಾರ್ಟ್ ಆಗೋದು 25,000 30,000 euros. 30,000 euros ಅಂದ್ರೆ 30 ಲಕ್ಷ ನೀವು ಬೇಕು ಫಸ್ಟ್ ಹ್ಯಾಂಡ್ ಕಾರ್ ಎಲ್ಲ ತಗೋಬೇಕಂದ್ರೆ. ಸೊ ಹಾಗಾಗಿ ಎಲ್ಲರೂ ಇಲ್ಲಿ ಯೂಸ್ಡ್ ಕಾರೇ ತಗೊಳ್ತಾರೆ. ಒಂದು 5 years 6 years ಓಲ್ಡ್ ಕಾರ್ ನಿಮ್ಗೆ ಒಂದು ಅಫೋರ್ಡಬಲ್ ರೇಂಜ್ ಅಲ್ಲಿ ಸಿಗ್ಬೋದು. ಮತ್ತೆ ಹೈಬ್ರಿಡ್, ಎಲೆಕ್ಟ್ರಿಕ್, ಮತ್ತೆ ಪೆಟ್ರೋಲ್, ಡೀಸೆಲ್, ಈ ತರ ಡಿಫ್ರೆಂಟ್ ವೇರಿಯಂಟ್ಸ್ ಮತ್ತೆ ಅದಕ್ಕೆ ತಕ್ಕನಂಗೆ ಪ್ರೈಸ್ ಇರುತ್ತೆ. ಈಗ ನಾವು ಒಂದು ಪೆಟ್ರೋಲ್ ಕಾರ್ ತಗೊಂಡಿದ್ದೀವಿ. ಸೊ ಅದು ಒಂದು 16 year ಮಾಡಲ್ದು. ಸೊ ಈಗ ನಾವು ಏನೇನೆಲ್ಲ ಪ್ರಿಪರೇಷನ್ ಮಾಡ್ಬೇಕು, ಈಗ ಕಾರ್ ತಗೊಳ್ಬೇಕಾದ್ರೆ ಬೈಯಿಂಗ್ ಡಿಸಿಷನ್ ನಾವು ಯಾವ ರೀತಿ ಮಾಡ್ಬೇಕು, ಈಗ ನಾನು ಈ ಕಾರ್ ತಗೋಬಹುದಾ ಅನ್ನೋದನ್ನ. ಸೊ ಫಸ್ಟ್ಲಿ ಅದನ್ನ ಮಾಡ್ಬೇಕು ಅಂತಂದ್ರೆ ನಮ್ಗೆ ಇಲ್ಲಿ 2 ವೇ ಆಫ್ ಬೈಯಿಂಗ್ ದ ಕಾರ್, 2 ಮೋಡ್ ಇದೆ. ಒಂದು ಪ್ರೈವೇಟ್ ಸೆಲ್ಲರ್ ಇಂದ ನಾವು ತಗೋಬಹುದು, ಇನ್ನೊಂದು ಡೀಲರ್ಸ್ ಇಂದ ತಗೋಬಹುದು. ಸೊ ಪ್ರೈವೇಟ್ ಸೆಲ್ಲರ್ ಅಂದ್ರೆ 1 to 1, ಲೈಕ್ ಅವ್ರು ಸೇಲ್ ಮಾಡ್ತೀವಿ ಅಂತ ಹೇಳಿ ಆಡ್ಸ್ ಹಾಕಿರ್ತಾರೆ. ಆಡ್ ಇಂದ ನಮ್ ಇಂಡಿಯಾದಲ್ಲಿ ಕ್ವಿಕ್ ಕಾರ್ ಮತ್ತೆ OLX ಎಲ್ಲ ಇದ್ದಂಗೆ ಇಲ್ಲಿ dundeal.ie ಅಂತ ತುಂಬಾ ಫೇಮಸ್. ಸೊ ಆ dundeal.ie ನಲ್ಲಿ ನಾವು ಸರ್ಚ್ ಮಾಡ್ಬಿಟ್ಟು ನಮ್ಮ ನಿಯರ್ ಬೈ ಏರಿಯಾದಲ್ಲಿ ಹುಡುಕ್ಬಿಟ್ಟು ಕಾರ್ನ ನಾವು ನೋಡ್ಕೊಂಡ್ ಬಂದು 1 to 1 ಪರ್ಚೇಸ್ ಮಾಡ್ಬೋದು. ಮತ್ತೆ ಡೀಲರ್ಶಿಪ್ ಇರುತ್ತೆ. ಸೊ ಕೆಲವು ಡೀಲರ್ಸ್ ಎಲ್ಲ ಡಬ್ಲಿನ್ ಅರೌಂಡ್ ಮತ್ತೆ ಆಲ್ ಅರೌಂಡ್ ಐರ್ಲೆಂಡ್ ಇದಾರೆ. ಎಲ್ಲಾ ಡೀಲರ್ಸ್ ಲೆಜಿಟ್ ಟ್ರಸ್ಟೆಡ್ ಇರ್ತಾರೆ ಅಂತ ಹೇಳಕ್ ಆಗೋದಿಲ್ಲ. ಕೆಲವರು ಇಂಪೋರ್ಟ್ ಮಾಡ್ಸ್ಕೊಂಡ್ ಬಂದಿರ್ತಾರೆ, ಆ ಕಾರ್ ಚೆನ್ನಾಗಿದ್ಯಾ ಇಲ್ವಾ, ಅದೇನು ಜೆನ್ಯೂನಾ ಅಂತ ಏನು ಗೊತ್ತಾಗೋದಿಲ್ಲ. ಡೀಲರ್ಸ್ ಗಳು 3 months ವ್ಯಾರಂಟಿ ಅಂತ ಕೊಟ್ಬಿಡ್ತಾರೆ, ನಾವು ತಗೊಂಡ್ಬಿಡ್ತೀವಿ. ಬಟ್ ಆಫ್ಟರ್ 3 months ಅದ್ರದ್ದು ಏನು ಪರ್ಫಾರ್ಮೆನ್ಸ್ ನಿಜವಾಗ್ಲೂ ಗೊತ್ತಾಗುತ್ತೆ. ಒಂದ್ಸತಿ ನಾವು ಡೀಲರ್ಸ್ ಕೊಡೋ ಕಾರನು ಏನಂತಾರೆ, ಡೀಲರ್ಸ್ ಹತ್ರ ತಗೊಳ್ಳೋದನ್ನು ಪರ್ಫೆಕ್ಟ್ ಬೈ ಅಂತ ಹೇಳಕ್ ಆಗೋದಿಲ್ಲ. ಸೊ ಹಾಗಾಗಿ ಇಲ್ಲಿ ಕೆಲವು ಸರ್ಟಿಫಿಕೇಶನ್ಸ್ ಇದೆ. AA ಸರ್ಟಿಫೈಡ್ ಡೀಲರ್, SIMI ಸರ್ಟಿಫೈಡ್ ಡೀಲರ್ಸ್, ಈ ತರ ಏನ್ ಡೀಲರ್ಸ್ ಇದಾರಲ್ಲ ಅಂತವ್ರ ಹತ್ರ ನಾವು ವಿತೌಟ್ ಎನಿ ಪ್ರಿಪರೇಷನ್ಸ್ ನಾವು ಅವ್ರು ಕೊಡೋ ಕಾರ್ನ ತಗೋಬಹುದು. ಫಾರ್ ಎಕ್ಸಾಂಪಲ್ carstore.ie ಅಂತಿದೆ, ಕೈಲೆಮೂರ್ ಕಾರ್ಸ್ ಅಂತಿದೆ. ಸೊ ಈ ತರ ಒಂದು ಕಾರ್ ಡೀಲರ್ಸ್ ಇಂದ ಅವರು AA ಮತ್ತೆ SIMI ರಿಜಿಸ್ಟರ್ಡ್ ಡೀಲರ್ಸ್ ಇಂದ ನಾವು ಕಾರ್ನ ವಿತೌಟ್ ಎನಿ ಪ್ರಿಪರೇಷನ್ಸ್ ನಾವು ತಗೋಬಹುದು ಅವ್ರ ಹತ್ರ ಹೋಗಿ. ಬಟ್ ನಾವ್ ಏನಾದ್ರು ಪ್ರೈವೇಟ್ ಸೆಲ್ಲರ್ ಹತ್ರ ತಗೊಳ್ತಾ ಇದ್ರೆ, ಒಬ್ಬ ಟ್ರೇಡರ್ ಹತ್ರ ತಗೊಳ್ತಾ ಇದ್ರೆ, ಏನೋ ಸರ್ಟಿಫಿಕೇಶನ್ ಇಲ್ಲದೆ ಇರುವಂತಹ ಡೀಲರ್ ಹತ್ರ ತಗೊಂಡ್ರೆ ಸೊ ನಾವು ಪ್ರಿಪರೇಷನ್ಸ್ ಮಾಡ್ಬೇಕಾಗುತ್ತೆ.
ಏನೆಲ್ಲ ಪ್ರಿಪರೇಷನ್ ಅಂತಂದ್ರೆ motorcheck.ie ಅಂತ ಇದೆ. ಸೊ motorcheck.ie ನಲ್ಲಿ ನಾವು motorcheck.ie ಅಂತ ಇದೆ. ಸೊ motorcheck.ie ನಲ್ಲಿ ನಾವು ಹೋದ್ರೆ ನಮ್ಗೆ ಪೂರ್ತಿ ಅದ್ರ ಹಿಸ್ಟ್ರಿ ನಮ್ಗೆ ಸಿಕ್ಬಿಡುತ್ತೆ. ಆ ಕಾರಿನ ಹಿಸ್ಟ್ರಿ, ಲೈಕ್ ಅದೇನ್ ಇಂಪೋರ್ಟೆಡ್, ಜಪಾನಿಂದ ಇಂಪೋರ್ಟ್ ಆಗಿದ್ಯಾ, ಅದು ಪ್ಯೂರ್ ಐರಿಷ್ ಕಾರ್ ಹೌದಾ ಅಲ್ವಾ, ಆಮೇಲೆ ಇನ್ಶೂರೆನ್ಸ್ ಏನಾದ್ರು ರಿಟರ್ನ್ ಆಫ್ ಆಗಿದ್ಯಾ, ಕ್ಲೈಮ್ಸ್ ಆಗಿದ್ಯಾ, ಅದು ಎಷ್ಟು ಲೆಜಿಟ್ ಆಗಿದೆ, ಅದು ಎಷ್ಟು ಜೆನ್ಯೂನ್ ಆಗಿದೆ ಕಾರ್ ಅನ್ನೋದನ್ನ ಡಿಟೈಲ್ಡ್ ಆಗಿ ಎಲ್ಲ ನಮ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ. ಸೊ ಬಿಫೋರ್ ನಾವು ಕಾರ್ ಬೈಂಗ್ ಮಾಡೋಕ್ಕಿಂತ ಮುಂಚೆ motorcheck.ie ನಲ್ಲಿ ಆ ಕಾರ್ ಹಿಸ್ಟ್ರಿನ ನಾವು ತಗೊಳ್ಳೋದು, ಡೀಟೇಲ್ ಹಿಸ್ಟ್ರಿ ತಗೊಳ್ಳೋದು ಇಂಪಾರ್ಟೆಂಟ್. ಒಂದ್ ಕಾರ್ ಹಿಸ್ಟ್ರಿ, ಡೀಟೇಲ್ ಹಿಸ್ಟ್ರಿ ತಗೊಳಕ್ಕೆ ನಮ್ಗೆ ಒಂದು €30 ಆಗುತ್ತೆ. ಮತ್ತೆ ಬಂಡಲ್ ಪ್ಯಾಕ್ ಎಲ್ಲ ಇರುತ್ತೆ. 4-5 ಕಾರ್ಸ್ ತಗೊಂಡ್ರೆ €45 ಆತರ ಒಂದು ಪ್ಯಾಕೇಜ್ ಎಲ್ಲ ಇರುತ್ತೆ. ಸೊ ನಾವು 4ರಿಂದ ಒಂದು 5 ಕಾರ್ನ ಶಾರ್ಟ್ ಲಿಸ್ಟ್ ಮಾಡ್ಬಿಟ್ಟು dundeal.ie ನಲ್ಲಿ ಬಿಫೋರ್ ನಾವು ಕಾರ್ನ ವ್ಯೂ ಮಾಡೋಕ್ಕಿಂತ ಮುಂಚೆ ಅದ್ರ ಹಿಸ್ಟ್ರಿ ಚೆಕ್ ಮಾಡ್ಬಿಟ್ಟು ಹಿಸ್ಟ್ರಿ ಎಲ್ಲ ಕರೆಕ್ಟ್ ಆಗಿತ್ತು ಅಂತ ಅಂದ್ರೆ ನಾವು ಆ ಕಾರ್ನ ನೋಡ್ಕೊಂಡ್ ಬರಕ್ ಹೋಗ್ಬೋದು. ಆಮೇಲೆ ಇಲ್ಲಿ ಮೆಕ್ಯಾನಿಕ್ ಗಳು ಕೂಡ ಸಿಗ್ತಾರೆ. ಸೊ ಮೆಕ್ಯಾನಿಕ್ ನ ನಾವು ಹೈರ್ ಮಾಡ್ಕೊಂಡು ಇಂಡಿಯನ್ಸ್ ಹೆಲ್ಪ್ ಮಾಡ್ತಾರೆ. ಸೊ ಕಾರ್ ಕಂಡೀಷನ್ ನಮಗೆ ಗೊತ್ತಾಗ್ಲಿಲ್ಲ ಅಂತ ಅಂದ್ರೆ ಆ ಮೆಕ್ಯಾನಿಕ್ ಅನ್ನ ಕರ್ಕೊಂಡು ಹೋಗ್ಬಿಟ್ಟು ಕಾರ್ ಕಂಡೀಷನ್ ನೋಡ್ಬಿಟ್ಟು ಹಿಸ್ಟ್ರಿನೂ ಎಲ್ಲ ಕರೆಕ್ಟ್ ಆಗಿತ್ತು ಅಂತಂದ್ರೆ ನಾವು ಡೀಲ್ ಮಾಡ್ಕೋಬಹುದು ಕಾರ್ನ ಪರ್ಚೇಸ್ ಮಾಡೋದಕ್ಕೆ. ಬಿಫೋರ್ ದಟ್ ನೀವೇನು ಫೈನಲ್ ಮಾಡಿರ್ತೀರಲ್ಲ ಆ ಕಾರ್ದು ಇನ್ಶೂರೆನ್ಸ್ ವ್ಯಾಲ್ಯೂ ಎಷ್ಟಾಗುತ್ತೆ ಅಂತ ಹೇಳಿ ಆನ್ಲೈನಲ್ಲಿ ಕೊಟೇಶನ್ ತೊಗೋಬೇಕಾಗತ್ತೆ. ಸೊ ಆಕ್ಸಾ, ಅಲಯನ್ಸ್ ಈ ಥರ ಡಿಫ್ರೆಂಟ್ ಇನ್ಶೂರೆನ್ಸ್ ಸರ್ವಿಸ್ ಪ್ರೊವೈಡರ್ಸ್ ಐರ್ಲೆಂಡ್ನಲ್ಲಿ ಇದ್ದಾರೆ. ಅವ್ರ ವೆಬ್ಸೈಟ್ಗೆ ಹೋಗಿ ಆನ್ಲೈನ್ನಲ್ಲಿ ಒಂದು ಕೊಟೇಶನ್ಗೆ ರಿಕ್ವೆಸ್ಟ್ ಫಾರ್ಮ್ನ ನೀವು ಫಿಲ್ ಮಾಡಬೇಕಾಗತ್ತೆ. ಅವರೇ ಕಾಲ್ ಬ್ಯಾಕ್ ಮಾಡಿ ಇಮೇಲ್ ಮಾಡಿ ಕೊಟೇಶನ್ ಕಳಿಸ್ಕೊಡ್ತಾರೆ. ಸೊ ನೀವು ಇನ್ಶೂರೆನ್ಸ್ಗೆ ಎಲಿಜಿಬಲ್ ಇದಿರೋ ಇಲ್ವೋ, ಅಥವಾ ನಿಮ್ಮ ಇನ್ಶೂರೆನ್ಸ್ ವ್ಯಾಲ್ಯೂ ಎಷ್ಟಾಗುತ್ತೆ, ತುಂಬ ಎಕ್ಸ್ಪೆನ್ಸಿವಾ, ರೀಸನಬಲ್ಲ, ಅದೆಲ್ಲ ನೀವು ತಿಳ್ಕೊಂಡು ಆಮೇಲೆ ನೀವು ಕಾರ್ನ ತೊಗೋಬೇಕೋ ಬೇಡ ಅಂತ ಡಿಸೈಡ್ ಮಾಡ್ಬೋದು. ನಿಮ್ಮ ಇಂಡಿಯನ್ ಡ್ರೈವಿಂಗ್ ಲೈಸೆನ್ಸ್ ಮೇಲೆ ಯಾವ ಸರ್ವಿಸ್ ಪ್ರೊವೈಡರ್ಸು ಕೂಡ ಇನ್ಶೂರೆನ್ಸ್ನ ಕೊಡೋದಿಲ್ಲ. ಸೊ ಮಿನಿಮಮ್ ನಿಮಗೆ ಐರಿಷ್ ಲರ್ನರ್ಸ್ ಲೈಸೆನ್ಸ್ ಆದರೂ ನಿಮ್ಮ ಹತ್ರ ಇರಬೇಕು. ಸೊ ಲರ್ನರ್ಸ್ ಲೈಸೆನ್ಸ್ ನೀವು ಅಪ್ಲೈ ಮಾಡಿ ಲರ್ನರ್ಸ್ ಲೈಸೆನ್ಸ್ನ ತಗೊಂಡ ಮೇಲೇ ನೀವು ಕಾರ್ ತಗೊಳ್ಳೋಕೆ ಡಿಸೈಡ್ ಮಾಡಬೇಕು. ಲರ್ನರ್ಸ್ ಲೈಸೆನ್ಸ್ ಹೇಗೆ ತಗೋಬೇಕು ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೀನಿ. ಸ್ಟೇ ಟ್ಯೂನ್ಡ್. Nice to see you again. Hi. Hi. So, fully serviced, new clutch, new fan belts. I put it through the car wash today. It's hoovered and it's cleaned. So, How are you? Hi. All right. How are you? this is the warranty booklet. So this was the services that we were discussing. So I got the service done most recently, which is this one here. So ನೋಡಿ, ಆ ದಿನ ನಾವು ಕಾರ್ ಪರ್ಚೇಸ್ ಮಾಡಿದ್ವಿ. ಓನರ್ ಬಂದು ನಮಗೆ ಕಾರ್ ಹ್ಯಾಂಡ್ ಓವರ್ ಮಾಡ್ತಾ ಇದ್ರು. ಇನ್ನೊಂದ್ಸತಿ ಎಲ್ಲ ಫೈನಲ್ ಇನ್ಸ್ಪೆಕ್ಷನ್ ಮಾಡಿ ಕಾರ್ನ ರಿಸೀವ್ ಮಾಡ್ಕೊಳ್ತಾ ಇದ್ವಿ. ನಾವೊಬ್ರು ಪ್ರೈವೇಟ್ ಸೇಲರ್ ಹತ್ರ ಕಾರ್ನ ತಗೊಂಡಿದ್ವಿ. ಇಲ್ಲಿ ನಾನು ನಿಮ್ಗೊಂದು ಇಂಪಾರ್ಟೆಂಟ್ ಥಿಂಗ್ನ ಶೇರ್ ಮಾಡಬೇಕು. ಏನಂದರೆ ಕಾರ್ ವಿಂಡ್ ಸ್ಕ್ರೀನ್ ಮೇಲೆ 3 ಡಿಸ್ಕನ್ನು ನಾವು ಕಂಪಲ್ಸರಿ ಹಾಕಲೇಬೇಕು. ಇದು ಐರ್ಲೆಂಡ್ನಲ್ಲಿ ರೂಲ್ಸ್. ಒಂದು ಡಿಸ್ಕ್ ಬಂದು NCT ಟೆಸ್ಟ್ ಸರ್ಟಿಫಿಕೇಟ್. NCT ಅಂದರೆ ನ್ಯಾಷನಲ್ ಕಾರ್ ಟೆಸ್ಟ್ ಅಂತ. ನಾವು ಇಂಡಿಯಾದಲ್ಲಿ ಒನ್ಸ್ ಇನ್ 15 ಇಯರ್ಸ್ ನಾವು ಫಿಟ್ನೆಸ್ ಸರ್ಟಿಫಿಕೇಟ್ ಮಾಡಿಸ್ತೀವಲ್ಲ, ಅದೇ ರೀತಿ ಇಲ್ಲಿ ಯೂಸ್ಡ್ ಕಾರ್ಸ್ಗೆ ಒನ್ಸ್ ಇನ್ 2 ಇಯರ್ಸ್ ನಾವು NCT ಟೆಸ್ಟ್ ಮಾಡಿಸ್ಬೇಕಾಗತ್ತೆ. ಅಂದರೆ ಕಾರು ಸೇಫ್ ಆಗಿದೆ, ರೋಡ್ ಮೇಲೆ ಡ್ರೈವ್ ಮಾಡೋದಕ್ಕೆ ಎಲ್ಲ ಕಂಡೀಷನಲ್ ಇದೆ ಅಂತ ಹೇಳಿ ಅವ್ರು ಸರ್ಟಿಫೈ ಮಾಡ್ತಾರೆ. ಸೊ ನಾವೇನೇ ಅಪ್ಲೈ ಮಾಡಿ NCT ಸರ್ಟಿಫಿಕೇಟ್ನ ತಗೋಬಹುದು, ಅಥವಾ ನಾವು ಒಬ್ರು ಮೆಕ್ಯಾನಿಕ್ನ ಕನ್ಸಲ್ಟ್ ಮಾಡಿ ಅವ್ರ ಥ್ರೂ ನಾವು NCT ಸರ್ಟಿಫಿಕೇಟ್ನ ತಗೋಬಹುದು. ಸೊ ನಾವು ಪರ್ಚೇಸ್ ಮಾಡೋಬೇಕಾದ್ರೆ NCT ಎಲ್ಲ ಅಪ್ ಟು ಡೇಟ್ ಇದೆಯಾ, ಸರ್ಟಿಫಿಕೇಟ್ ಎಲ್ಲ ಇದೆಯಾ ಅಂತ ಒಂದ್ಸತಿ ಚೆಕ್ ಮಾಡ್ಕೋಬೇಕಾಗತ್ತೆ. ನ್ಯೂಲಿ ಪರ್ಚೇಸ್ಡ್ ಕಾರ್ಗೆ 5 ಇಯರ್ಸ್ವರೆಗೂ NCT ಮಾಡಿಸೋ ಅವಶ್ಯಕತೆ ಇಲ್ಲ. ಯೂಸ್ಡ್ ಕಾರ್ಗಳಿಗೆ ಮಾತ್ರ ನಾವು ಒನ್ಸ್ ಇನ್ 2 ಇಯರ್ಸ್ NCT ಮಾಡಿಸ್ಬೇಕಾಗತ್ತೆ. ಆ NCT ವ್ಯಾಲಿಡ್ ಎಲ್ಲಿವರೆಗೂ ಇದೆ ಅನ್ನೋ ಡಿಸ್ಕ್ನ ನಾವು ವಿಂಡ್ ಸ್ಕ್ರೀನ್ ಮೇಲೆ ಹಾಕಿರ್ಬೇಕಾಗತ್ತೆ. ಮತ್ತು ಸೆಕೆಂಡ್ ಡಿಸ್ಕ್ ಬಂದು ಕಾರ್ ಇನ್ಶೂರೆನ್ಸ್ ಡಿಸ್ಕ್. ಕಾರ್ ಇನ್ಶೂರೆನ್ಸ್ ಎಲ್ಲಿವರೆಗೂ ವ್ಯಾಲಿಡಿಟಿ ಇದೆ ಅಂತ ಹೇಳಿ ಒಂದು ಡಿಸ್ಕನ್ನು ನಮಗೆ ಕಾರ್ ಇನ್ಶೂರೆನ್ಸ್ ಪ್ರೊವೈಡರೇ ಮನೆಗೆ ಕಳಿಸ್ಕೊಡ್ತಾರೆ. ಆ ಡಿಸ್ಕ್ನ ನಾವು ವಿಂಡ್ ಸ್ಕ್ರೀನ್ ಮೇಲೆ ಹಾಕಬೇಕಾಗತ್ತೆ. ಥರ್ಡ್ ಡಿಸ್ಕ್ ಬಂದು ರೋಡ್ ಟ್ಯಾಕ್ಸ್. ಸೊ ನಾವು ರೋಡ್ ಟ್ಯಾಕ್ಸ್ ಎಲ್ಲಿವರೆಗೂ ಕಟ್ಟಿದ್ದೀವಿ, ಎಲ್ಲಿವರೆಗೂ ವ್ಯಾಲಿಡಿಟಿ ಇದೆ ಅನ್ನೋ ಡಿಸ್ಕನ್ನು ನಾವು ಅಲ್ಲಿ ಹಾಕಬೇಕಾಗತ್ತೆ. ಈ 3 ಡಿಸ್ಕ್ ಕಂಪಲ್ಸರಿಲಿ ವಿಂಡ್ ಸ್ಕ್ರೀನ್ ಮೇಲೆ ಹಾಕಿರಬೇಕು ಮತ್ತು ಅದು ವ್ಯಾಲಿಡ್ ಆಗಿರಬೇಕು. ಫೈನಲ್ ಆಗಿ ಇನ್ನೊಂದ್ಸತಿ ಕಾರ್ನ ಫುಲ್ ಡೀಟೇಲ್ಡ್ ಆಗಿ ಇನ್ಸ್ಪೆಕ್ಷನ್ ಮಾಡಿ ಒಂದು ಟೆಸ್ಟ್ ಡ್ರೈವ್ ಮಾಡಿಬಿಟ್ಟು ಆ ಕಾರ್ನ ರಿಸೀವ್ ಮಾಡಿಕೊಂಡು ನಾನು ಪೂಜೆಗೆ ಅಂತ ಹೇಳಿ ಪಾರ್ಕಿಂಗ್ ಸ್ಪೇಸ್ಗೆ ಕಾರ್ನ ತಗೊಂಡು ಹೋದೆ. ಕಾರಿನ ಪೂಜೆ ಮಾಡ್ತಿದೀವಿ ನಾವು ಮನೇಲೇನೆ. ಬೇಸ್ಮೆಂಟ್ ಅಲ್ಲಿ ಹೋಗ್ಬಿಟ್ಟು ಅದೊಂದ್ ಸ್ವಲ್ಪ ಪೂಜೆ ಮಾಡ್ಕೊಂಡು ಯಾವಾಗ ಅಷ್ಟಿರೋ ಆವಾಗ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಡ್ ಬರ್ಬೇಕು. ಪಾರ್ಕಿಂಗ್ ಸ್ಪೇಸ್ನಲ್ಲಿ ಕಾರ್ ಪೂಜೆ ಮಾಡೋದಕ್ಕೆ ಕಾರ್ನ ಒಂದು ಕನ್ವೀನಿಯೆಂಟ್ ಸ್ಪೇಸ್ನಲ್ಲಿ ನಾನು ಕಾರ್ನ ಮೂವ್ ಮಾಡಿದೆ. ಸೊ
ಮತ್ತೆ ಕಾರ್ ಪೂಜೆಗೆ ಏನೇನ್ ಬೇಕೋ ಎಲ್ಲ ಅನುಕೂಲ ತಟ್ಟೆ ಎಲ್ಲ ಅದನ್ನ ಕೆಳಗಡೆ ತಗೊಂಡ್ ಬಂದಿದ್ವಿ. ಆಗ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ನಲ್ಲ, ಅದನ್ನ ಕಂಟಿನ್ಯೂ ಮಾಡೋಣ ಅಂತ. ಮತ್ತೆ ಓನರ್ ಟ್ರಾನ್ಸ್ಫರ್ಶಿಪ್ ಇದು ತುಂಬಾನೇ ಈಸಿ. ಐರ್ಲೆಂಡ್ ನಲ್ಲಿ ಇಂಡಿಯಾ ಅಷ್ಟು ತುಂಬಾ ಪ್ರೊಸೀಜರ್ ಇರೋದಿಲ್ಲ. ಸೊ ವೆಹಿಕಲ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಅಂತ ಕೊಟ್ಟಿರ್ತಾರೆ, ಅದರೊಳಗೆ ಒಂದು ಲಾಸ್ಟ್ ಪೇಜ್ ನ ಓನರ್ ಟ್ರಾನ್ಸ್ಫರ್ಶಿಪ್ಗೆ ಅಂತ ಬಿಟ್ಟಿರ್ತಾರೆ. ಅದರಲ್ಲಿ ನಾವೇನಿಲ್ಲ, ನಾವು ಇಂಥವರಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದೀವಿ ಅಂತ ಹೇಳ್ಬಿಟ್ಟು ಸಿಗ್ನೇಚರ್ ಮಾಡಿ ಕೊಟ್ರೆ ಆಯ್ತು. ಅದನ್ನ ನಾವು ಕಾರ್ಕ್ ಆಫೀಸಿಗೆ ಕಳಿಸ್ಕೊಡ್ಬೇಕು. ಕಾರ್ಕ್ ನಲ್ಲಿ ರಿಜಿಸ್ಟ್ರೇಷನ್ ಆಫೀಸ್ ಇದೆ, ಅಲ್ಲಿಗೆ ನಾವು ಕಳಿಸ್ಕೊಟ್ರೆ ಪೋಸ್ಟಲ್ ಅಲ್ಲಿ 10 days ಅಲ್ಲಿ ಪ್ರೋಸೆಸ್ ಮಾಡ್ಬಿಟ್ಟು ನಮಗೆ ವೆಹಿಕಲ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ನ ನಮ್ಮ ಹೆಸರಿನಲ್ಲಿ ಮಾಡಿಬಿಟ್ಟು ನಮಗೆ ಕಳಿಸ್ಕೊಡ್ತಾರೆ ಅಷ್ಟೇ. ಅಲ್ಲಿಗೆ ವೆಹಿಕಲ್ ನಮ್ಮ ಹೆಸರಿಗೆ ಟ್ರಾನ್ಸ್ಫರ್ ಆಯ್ತು ಅಂತ. ಸೊ ಅಮೌಂಟ್ನೆಲ್ಲ ಟ್ರಾನ್ಸ್ಫರ್ ಮಾಡ್ಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿ ಮಾಡಿ. ಆಮೇಲೆ ಕಾರ್ದು ಸರ್ವಿಸ್ ಬುಕ್ ಇದೆಯಾ, ಸರ್ವಿಸ್ ಬುಕ್ ಇದ್ರೆ ಟೈಮ್ಲಿ ಅವರು ಮೇಂಟೆನೆನ್ಸ್ ಮಾಡಿಸಿದಾರಾ, ಎವ್ರಿ ಮೇಂಟೆನೆನ್ಸ್ಗೂ ಸ್ಟ್ಯಾಂಪ್ ಹಾಕಿದಾರಾ, ಡೇಟು ವಿತ್ ಸಿಗ್ನೇಚರ್ ಎಲ್ಲ ಇದೆಯಾ ನೋಡ್ಕೋಬೇಕು. ಹಾಗೆಯೇ ಲೇಟೆಸ್ಟ್ ಆಗಿ ಮಾಡಿರೋ ಸರ್ವಿಸ್ಗೆ ಇನ್ವಾಯ್ಸ್ ಅಥವಾ ಏನಾದರೂ ಪ್ರೂಫ್ನ ಇಸ್ಕೊಳ್ಳಿ. ಆಮೇಲೆ ಇನ್ ಕೇಸ್ ಸರ್ವಿಸ್ ಬುಕ್ ಇರಲಿಲ್ಲ ಅಂದ್ರೂ ಅವರು ಲೇಟೆಸ್ಟ್ ಆಗಿ ಯಾವಾಗ ಸರ್ವಿಸ್ ಮಾಡಿಸಿದ್ರು, ಏನು ಕಿಲೋಮೀಟರ್ಸ್ ರನ್ ಆಗಿತ್ತು, ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಕಲೆಕ್ಟ್ ಮಾಡಿ. ಬಿಫೋರ್ ನೀವು ಕಾರ್ ಕಲೆಕ್ಟ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಅದು ಕಾರ್ ಫುಲ್ಲಿ ಸರ್ವಿಸ್ ಆಗಿರಬೇಕು. ಫುಲ್ಲಿ ಸರ್ವಿಸ್ ಆಗಿದೆಯೋ ಇಲ್ಲೋ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಳ್ಳಿ. ಅದಕ್ಕೆ ನೀವು ಪ್ರೂಫ್ ಕೇಳ್ಬೋದು, ಇನ್ವಾಯ್ಸ್ ಏನಾದರೂ ಇಸ್ಕೋಬಹುದು. ನಾನು ಮಮತಾ ಅಭಿರಾಮ್ 3 ಜನ ಸೇರಿ ಕಾರ್ ಪೂಜೆನ ತುಂಬಾ ಸಿಂಪಲ್ ಆಗಿ ಮಾಡಿ ಮುಗಿಸಿದ್ವಿ. ಕಾರ್ ಚಕ್ರಕ್ಕೆ ನಿಂಬೆ ಹಣ್ಣನ್ನ ತುಳಿಸ್ಬಿಟ್ಟು ಒಂದ್ ರೌಂಡ್ ಡ್ರೈವ್ ಮಾಡ್ಕೊಂಡು ಹೊರಗಡೆ ಮತ್ತೆ ಮನೆಗೆ ಬಂದು ಸ್ವೀಟ್ ಮಾಡಿ ಹಾಗೆ ಒಂದು ಸಿಂಪಲ್ ಆಗಿ ಸೆಲೆಬ್ರೇಷನ್ ಮಾಡಿ ಮುಗಿಸಿದ್ವಿ. ಕಾರ್ಗೆ ಅಂತಾನೆ ಹೇಳಿ ನಾವು ಗಣಪತಿನ ಟೆಮು ಅಂತ ಒಂದು ಆ್ಯಪ್ ಇದೆ, ಆ ಆ್ಯಪ್ ನಲ್ಲಿ ನಾವು ಆರ್ಡರ್ ಮಾಡಿ ಗಣಪತಿನ ತರಿಸ್ಕೊಂಡ್ವಿ. ನಿಮ್ಗೆ ಇನ್ನೂ ಇನ್ಫಾರ್ಮೇಶನ್ ಕೊಡೋದಾದ್ರೆ ನಾನು ಅವಾಗ್ಲೇ ಹೇಳಿದೆ ನಮ್ಮ ಹತ್ರ ಮಿನಿಮಮ್ ಲರ್ನರ್ಸ್ ಲೈಸೆನ್ಸ್ ಆದ್ರೂ ಇರಬೇಕು ಅಂತ. ಸೊ ಲರ್ನರ್ಸ್ ಲೈಸೆನ್ಸ್ ಹೇಗೆ ಮಾಡಿಸೋದು ಅನ್ನೋದ್ರ ಬಗ್ಗೆ ಹೇಳ್ತೀನಿ ಅಂತ ಹೇಳಿದೆ. ಸೊ ಈಗ ಲರ್ನರ್ಸ್ ಲೈಸೆನ್ಸ್ ಹೇಗೆ ಮಾಡೋದು ಅನ್ನೋದನ್ನ ಹಾಗೆ ಜಸ್ಟ್ ಕ್ವಿಕ್ ಆಗಿ ಬ್ರೀಫ್ ಆಗಿ ಹೇಳ್ತೀನಿ. ಸೊ ಲರ್ನರ್ಸ್ ಲೈಸೆನ್ಸ್ ಹೇಗೆ ತಗೋಬೇಕು? ಸೊ ಏನಿಲ್ಲ, ನೀವು ಥಿಯರಿ ಟೆಸ್ಟ್ನ ಪಾಸ್ ಮಾಡಬೇಕಾಗತ್ತೆ. ಡ್ರೈವಿಂಗ್ ಥಿಯರಿ ಟೆಸ್ಟ್ ಐರ್ಲೆಂಡ್ ಅಂತ ನೀವು ಗೂಗಲಲ್ಲಿ ಕೊಟ್ಟರೆ ನಿಮಗೆಲ್ಲ ಡೀಟೇಲ್ಸ್ ಸಿಗುತ್ತೆ. ಸೊ ಒಂದು 35 euros ಸ್ಪೆಂಡ್ ಮಾಡಿ ನೀವು ಅಲ್ಲಿ ಅಪ್ಲೈ ಮಾಡಬೇಕಾಗತ್ತೆ. ಟೆಸ್ಟ್ ಸೆಂಟರು, ಟೆಸ್ಟ್ ಡೇಟ್ನ ನೀವೆಲ್ಲ ಚೂಸ್ ಮಾಡಿ ಬಿಫೋರ್ ದಟ್ ಸ್ವಲ್ಪ ಪ್ರಿಪ್ರೇಷನ್ ಮಾಡಬೇಕಾಗತ್ತೆ. ಸೊ ಥಿಯರಿ ಟೆಸ್ಟ್ ಪ್ರಿಪ್ರೇಷನ್ಸ್ಗೆ DTT ಆ್ಯಪ್ ಅಂತ ಇದೆ. ಸೊ ಆ ಆ್ಯಪ್ನ ಒಂದು 16 euros ಸ್ಪೆಂಡ್ ಮಾಡಿ ನೀವು ಆ್ಯಪ್ನ ಪರ್ಚೇಸ್ ಮಾಡಿ ಒಂದು 2 to 3 days ಪ್ರಾಕ್ಟೀಸ್ ಮಾಡಿದ್ರೆ ಎಲ್ಲ ಕ್ವಶನ್ಸ್ನು ಈಸಿಯಾಗಿ ಥಿಯರಿ ಟೆಸ್ಟ್ನ ಪಾಸ್ ಮಾಡ್ತೀರಾ. ಥಿಯರಿ ಟೆಸ್ಟ್ 40 marks ಇರುತ್ತೆ, ಮಿನಿಮಮ್ ನೀವು 35 marks ತಗೋಬೇಕು ಪಾಸ್ ಆಗೋಕ್ಕೆ. ಸೊ ಥಿಯರಿ ಟೆಸ್ಟ್ ನೀವು ಪಾಸ್ ಮಾಡಿದ ತಕ್ಷಣ ಒಂದು ಐ ಟೆಸ್ಟ್ ಕೂಡ ಪಾಸ್ ಮಾಡಬೇಕಾಗುತ್ತೆ. NDLS ಅಂತ ಡಿಪಾರ್ಟ್ಮೆಂಟ್ ಇದೆ. ಸೊ ಅವರು ಈ ಲೈಸೆನ್ಸ್ನ ಇಶ್ಯೂ ಮಾಡೋ ಅಥಾರಿಟಿ. ಸೊ NDLS ಅಪ್ರೂವ್ಡ್ ಮೆಡಿಕಲ್ ಸೆಂಟರ್ಸ್ಗಳಲ್ಲಿ ನಿಮಗೆ ಐ ಟೆಸ್ಟ್ ಮಾಡಿಬಿಟ್ಟು ಸರ್ಟಿಫಿಕೇಟ್ ಕೊಡ್ತಾರೆ. ಸೊ ಅಲ್ಲೋಗಿ ಒಂದು ಸರ್ಟಿಫಿಕೇಟ್ ತೊಗೊಂಡು NDLS ಲೋಕಲ್ ಸರ್ವಿಸ್ ಸೆಂಟರ್ನಲ್ಲಿ ಅಪಾಯಿಂಟ್ಮೆಂಟ್ ತೊಗೊಂಡು ನೀವು ಆಫ್ಲೈನಲ್ಲಿ ಅಪ್ಲೈ ಮಾಡ್ಬೋದು. ನಿಮ್ಮದು ID ಕಾರ್ಡ್ ಅಂದರೆ ಪಾಸ್ಪೋರ್ಟ್, ಐರಿಷ್ ರೆಸಿಡೆನ್ಸ್ ಪರ್ಮಿಟ್, ಅದನ್ನೆಲ್ಲ ಆ ಡೀಟೇಲ್ಸ್ನ ಆ ಡಾಕ್ಯುಮೆಂಟ್ಸ್ನೆಲ್ಲ ತೊಗೊಂಡೋಗಿ ನೀವು ಲೋಕಲಾಗಿ ಅಪ್ಲೈ ಮಾಡ್ಬೋದು. ಲರ್ನರ್ಸ್ ಲೈಸೆನ್ಸ್ಗೆ ಮತ್ತೆ 35 euros ಸರ್ವಿಸ್ ಫೀನ ನೀವು ಅಲ್ಲಿ ಕಟ್ಟಬೇಕಾಗುತ್ತೆ. ನಿಮ್ಮ ಹತ್ರ PSC ಕಾರ್ಡ್ ಇದ್ರೆ, ಪಬ್ಲಿಕ್ ಸರ್ವಿಸ್ ಕಾರ್ಡ್ ಇದ್ರೆ ಆನ್ಲೈನ್ನಲ್ಲೇ NDLS ವೆಬ್ಸೈಟ್ಗೆ ಹೋಗಿ ನೀವು ಲರ್ನರ್ಸ್ ಲೈಸೆನ್ಸ್ಗೆ ಅಪ್ಲೈ ಮಾಡ್ಬೋದು. ಅಪ್ಲೈ ಮಾಡಿದ ಒಂದು 15 daysಗೆ ನಿಮಗೆ ಲರ್ನರ್ಸ್ ಲೈಸೆನ್ಸ್ ಬರುತ್ತೆ. ಆಮೇಲೆ ನೀವು ಇನ್ಶೂರೆನ್ಸ್ಗೆ ಕೊಟೇಶನ್ ತೊಗೊಂಡು ನಿಮಗೆ ಯಾವ ಕಾರಿಗೆ ತುಂಬ ರೀಸನಬಲ್ ಆಗಿ ನಿಮ್ಗೆ ಸಿಗುತ್ತೆ ಇನ್ಶೂರೆನ್ಸು, ಆ ಕಾರನ್ನು ನೀವು ಪರ್ಚೇಸ್ ಮಾಡ್ಬೋದು. ಆ್ಯಕ್ಚುಲಿ ಫಸ್ಟ್ ಇಯರ್ನಲ್ಲಿ ಇನ್ಶೂರೆನ್ಸ್ ತುಂಬಾ ಕಾಸ್ಟ್ಲಿ ಆಗಿರುತ್ತೆ, ಯಾಕಂದರೆ ನಿಮ್ಮದು ಲರ್ನರ್ಸ್ ಲೈಸೆನ್ಸ್ ಇರೋದ್ರಿಂದ, ಪ್ಲಸ್ ನೀವು ಐರಿಷ್ ರೋಡ್ಸ್ ಮೇಲೆ ಇದುವರೆಗೂ ಡ್ರೈವ್ ಮಾಡಿರಲ್ಲ. ಇಯರ್ ಆಫ್ಟರ್ ಇಯರ್ ನಿಮ್ಮ ಪ್ರೀಮಿಯಂ ಕಡಿಮೆ ಆಗ್ತಾ ಹೋಗುತ್ತೆ, ನೀವೇನು ಕ್ಲೈಮ್ ಮಾಡಲಿಲ್ಲ ಅಂತ ಅಂದರೆ. ಸೊ ಪ್ರೀಮಿಯಂ ತುಂಬಾ ಕಡಿಮೆ ಆಗ್ತಾ ಹೋಗುತ್ತೆ ಗ್ರ್ಯಾಜುಯಲಿ. ನೋಡಿ ಮನೆಯಲ್ಲಿ ಈಗ ಜಾಮೂನ್ ರೆಡಿ ಆಗ್ತಾ ಇದೆ. ಕಾರ್ ಪರ್ಚೇಸ್ ಸೆಲೆಬ್ರೇಷನ್ಗೆ ಮಮತಾ ಅಭಿಯಿಂದ ಜಾಮೂನ್ ಪ್ರಿಪರೇಷನ್ ನಡೀತಾ ಇದೆ. ಸೊ ಅಭಿಗೆ ತುಂಬಾ ಇಷ್ಟ ಆಯ್ತು ಜಾಮೂನ್ ತಿನ್ಬೇಕು ಅಂತ. I am preparing jamun with my mom. Okay. I'm helping my mom. Yeah. So how to prepare it? So I had to bring a packet of jamun, and I had to prepare the dough. Then I had to deep fry the oil. Will you put the complete dough in the oil? No. Before that, what you have to do? We had to make Small balls. Small balls. Okay, and then we had to deep fry the oil. Then we had to soak it in the sugar syrup. That's it. ಆ ದಿನ ಒಂದು ಒಳ್ಳೆ ಮೆಮೊರಬಲ್ ಡೇ ಆಗಿತ್ತು ನಮ್ಮ 3 ಜನಕ್ಕೆ.
ತುಂಬ ಖುಷಿ, ತುಂಬ ಎಕ್ಸೈಟ್ಮೆಂಟ್, ಮನೆಗೆ ಕಾರ್ ಬರ್ತಾ ಇದೆ ಅಂತ. ನೋಡಿ ಆ ಎಕ್ಸೈಟ್ಮೆಂಟಲ್ಲೇ ಅಭಿ ಮತ್ತು ಮಮತಾ ಇಬ್ಬರು ಸೇರಿ ಜಾಮೂನ್ ಮಾಡಿದ್ರು. ಒಂದು ಸ್ವೀಟ್ ಮೆಮೊರಬಲ್ ಡೇ ಆಗಿತ್ತು. ಇದಾಗಿತ್ತು ಇವತ್ತಿನ ನಮ್ಮ ವ್ಲಾಗ್. ಈ ಕಾರ್ ಬೈಯಿಂಗ್ ಎಕ್ಸ್ಪೀರಿಯನ್ಸ್ ವ್ಲಾಗ್ ನಿಮಗೆ ಹೇಗನ್ನಿಸ್ತು? ಇನ್ಫಾರ್ಮೇಟಿವ್ ಆಗಿತ್ತಾ? ಯಾರೆಲ್ಲ ಐರ್ಲೆಂಡಿಗೆ ಬರ್ತಾ ಇದ್ದೀರಾ ಅವ್ರಿಗೆಲ್ಲ ಈ ವ್ಲಾಗ್ ತುಂಬ ಹೆಲ್ಪ್ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ. ನಿಮ್ಗೆ ಏನಾದರೂ ಕ್ವಶನ್ಸ್ ಇದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ. ನಾನು ಕೇಳಿದಷ್ಟು ನಾನು ಕವರ್ ಮಾಡಿದ್ದೀನಿ. ನಾನು ಏನಾದರೂ ಮಿಸ್ ಮಾಡಿದ್ರೆ ಆಲ್ರೆಡಿ ಐರ್ಲೆಂಡ್ ಅಲ್ಲಿ ಇರೋರು, ಎಕ್ಸ್ಪೀರಿಯನ್ಸ್ ಇರೋರು ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇದೇ ತರ ಇನ್ನೊಂದು ಬ್ಲಾಗ್ ನಲ್ಲಿ ಸಿಗೋಣ.